ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಕಿಶನ್ ಜೊತೆಗೆ ಮಾತಾಡ್ತಾ ಆದಿಯವರು, ನೋಡಪ್ಪ ಕಿಶನ್, ಇವಾಗ ಪೂಜಾ ನಿನ್ನನ್ನು ಇಷ್ಟಪಡ್ತಾ ಇದ್ದಾಳಲ್ಲ, ನನಗನ್ಸುತ್ತೆ ಇವಾಗ ಅವಳು ಪ್ರೀತಿ ಜೆನ್ಯೂನ್ ಅಲ್ಲ ಅಂತ ಅನಿಸುತ್ತೆ. ಅವಳು ಮತ್ತು ಅವ್ರ ಮನೆಯವರೆಲ್ಲ ಇವಾಗ ನಮ್ಮ ಪ್ರಾಪರ್ಟಿ ಮತ್ತು ನಮ್ಮ ಸ್ಟೇಟಸ್ನ ನೋಡಿ ಇವಾಗ ನಿನ್ನ ಜೊತೆಗೇ ಇವಾಗ ಪ್ರೀತಿ ನಾಟಕ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇವಾಗ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಜನರನ್ನ ಇದೇ ಥರ ಯಾರಾದರೂ ಸ್ಟೇಟಸ್ ಚೆನ್ನಾಗಿರೋ ವ್ಯಕ್ತಿಗಳ ಜೊತೆ ಸಿಕ್ಕಿದ್ರೆ ಅವ್ರನ್ನ ಪ್ರೀತಿ ಮಾಡೋ ಥರ ನಾಟಕ ಮಾಡಿಬಿಟ್ಟು ಆಮೇಲೆ ಅವ್ರ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋ ಥರ ನಾಟಕ ಮಾಡ್ತಾರೆ. ಅವ್ರೂ ಇದೇ ಥರ ಮೆಂಟಾಲಿಟಿ, ಅವರಂತೂ ನನಗೂ ಕೂಡ ಇದೆ ಅಂತ ಆದಿ ಹೇಳ್ತಿರ್ಬೇಕಾದ್ರೆ ಕಿಶನ್ ಅಂತೂ ತುಂಬಾ ಶಾಕ್ ಆಗಿಬಿಟ್ಟು, ಇಲ್ಲ ನಾನು ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ, ಪೂಜಾ ಮನೆಯವರು ಅಂಥವರಲ್ಲ, ಪೂಜಾ ಅಂತೂ ತುಂಬಾ ಜೆನ್ಯೂನ್ ಆಗಿ ನನ್ನನ್ನು ಇಷ್ಟಪಡ್ತಿದ್ದಾಳೆ, ಅದಂತೂ ನನಗೆ ಕನ್ಫರ್ಮ್ ಆಗಿ ಗೊತ್ತು ಅಂತ ಕಿಶನ್ ಹೇಳ್ತಾನೆ. ಆಗ ಆದಿಯವರು, ನಾನು ಕೂಡ ಫಸ್ಟ್ ಈ ಮಾತನ್ನು ನಂಬಿರಲಿಲ್ಲ, ಹಾಗೆ ಅಪ್ಪ ಹತ್ರ ಹೋಗ್ಬಿಟ್ಟು ಈ ಮದುವೆ ಮಾಡಿಸೋದು ಬೇಡ, ಈ ಮದುವೆಗೆ ಹೇಗಾದರೂ ಮಾಡಿ ನಿಲ್ಲಿಸ್ಬಿಡಿ ಅಂತ ಹೇಳಿದಾಗ ಅಪ್ಪ ಕೂಡ ಮಾತು ಹೇಳಿದ್ರು. ಅವರು ಮನೆಯವರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು. ಹಾಗಾಗಿ ಏನಕ್ಕೂ ಇರಲಿ, ನಾನೊಂದು ಸರಿ ಅವ್ರನ್ನ ಟೆಸ್ಟ್ ಮಾಡಿದಾಗ ಆಗುತ್ತೆ, ಅದನ್ನೆಲ್ಲ ಸರಿ ನೀವು ಮೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಯಾವ ಥರದವರು ಅಂತ ನೋಡಿದಾಗ ಆಗುತ್ತೆ ಅಂತ ನಾನು ಅವ್ರ ಮನೆಗೇ ಹೋದೆ. ಆದರೆ ನಾನು ಅಂದ್ಕೊಂಡಿರೋ ಥರ ಅಲ್ಲಿ ಯಾವುದು ಕೂಡ ನಡೆದಿಲ್ಲ ಅಂತ ಆದಿ ಹೇಳಿದ ತಕ್ಷಣ ಆಗ ಕಿಶನ್ ಅಂತೂ ಶಾಕಿಂದ, ಏನು ಬ್ರೋ ನೀನು ಹೇಳ್ತಾ ಇರೋದು, ನೀನು ಪೂಜಾ ಅವ್ರ ಮನೆಗೆ ಹೋಗಿದ್ದ ಅಂತ ಕಿಶನ್ ಕೇಳ್ತಾನೆ. ಆಗ ಹೌದು, ಇವತ್ತು ಹೇಗಿದ್ರು ಕೂಡ ಅವರು ಒಡವೆ ಎಲ್ಲ ತೊಗೊತಾ ಇದ್ರಲ್ಲ, ಹಾಗಾಗಿ ಅವ್ರ ಮನೆಗೇ ನಾನು ಹೋಗಿದ್ದೆ. ಆದರೆ ಇವಾಗ ಇಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಅವರು ಇವಾಗ ನಾನು ಏನು ಅಂತ ಅಂದ್ಕೊಂಡಿದ್ನೋ ಅವ್ರ ಥರ ಇಲ್ಲ, ಅವರು ಒಡವೆ ಮೇಲೆ ಲೈಫ್ ಎಲ್ಲಿ ಯಾವತ್ತೂ ನೋಡೇ ಇಲ್ಲ ಅನ್ನೋ ಥರ ಆಸೆಪಟ್ಟು ಬರೋ ಒಡವೆನೆಲ್ಲ ತೊಗೊತಾ ಇದ್ರು. ಇವಾಗ ಆಫ್ಟರ್ ಆಲ್ ಒಡವೆಗೇ ಇಷ್ಟೊಂದು ಆಸೆ ಪಟ್ಟಿದ್ದಾರೆ ಅಂತ ಅಂದರೆ ಮುಂದೆ ಇವಾಗ ಅವಳು ನಮ್ಮ ಮನೆ ಸೊಸೆಯಾಗಿ ಬಂದಮೇಲೆ ಪ್ರಾಪರ್ಟಿ ಮೇಲೇನೂ ಆಸೆ ಪಡ್ತಾಳೆ. ಹಾಗಾಗಿ ಅವ್ರ ಪ್ರೀತಿ ಇವಾಗ ಯಾಕೋ ನಿನ್ನ ಮೇಲೆ ಜೆನ್ಯೂನ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಇವರು ಇವಾಗ ಸ್ಟೇಟಸ್ಗೋಸ್ಕರ ಇವಾಗ ಆಸೆ ಪಟ್ಟಿರೋರು ಇದರಲ್ಲಿ ನೋ ಡೌಟ್. ಈ ಮದುವೆ ಮಾತುಕತೆ ಇನ್ನು ಮುಂದೆ ಬರೋದು ಬೇಡ ಕಿಶನ್. ಇವಾಗ ಒಂದು ವೇಳೆ ನೀವೇನಾದರೂ ಅವಳು ಮದುವೆ ಆಗಿಬಿಟ್ರೆ ನಿನ್ನ ಲೈಫೇ ಹಾಳಾಗ್ಬಿಡುತ್ತೆ. ಹಾಗಾಗಿ ಈ ಮದುವೆ ಮಾತುಕತೆ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹಾದಿ ಹೇಳ್ತಿರ್ಬೇಕಾದ್ರೆ ಕಿಶನ್ ಇಲ್ಲ ಅಣ್ಣ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ, ಅವ್ರು ಏನು ಒಡವೆ ತಗೊಂಡಿರೋದಂತೂ ನಿಜ, ಆದರೆ ಭಾಗ್ಯ ಅವರು ಆ ಥರ ಅಲ್ಲ ಅಣ್ಣ. ಭಾಗ್ಯ ಅವರು ಒಡವೆನೆಲ್ಲ ಪೂರ ವಾಪಸ್ ತಂದು ವಾಪಸ್ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಕಿಶನ್ ಹೇಳಿದ ತಕ್ಷಣ ಆದಿಗಂತೂ ಶಾಕ್ ಆಗಿಬಿಟ್ಟು, ಏನು ಕಿಶನ್ ನೀನು ಹೇಳ್ತಾ ಇರೋದು ಇದೆ, ಒಡವೆನೆಲ್ಲ ಅವ್ರು ವಾಪಸ್ ತಂದು ಕೊಟ್ಟು ಹೋಗಿದ್ದಾರೆ, ಈ ಮಾತನ್ನು ನಂಬಕ್ಕೆ ಆಗ್ತಾ ಇಲ್ಲ, ಅಲ್ಲಿ ನೋಡಿದ್ರೆ ಲೈಫಲ್ಲಿ ಯಾವತ್ತೂ ನೋಡೇ ಇಲ್ಲ ಅನ್ನೋ ಥರ ಆಡ್ತಾಯಿದ್ರು, ಈಗ ವಾಪಸ್ ತಂದು ಹೋಗಿದ್ದಾರಲ್ಲ, ಈ ಮಾತನ್ನು ನಂಬಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಕರ್ಣಿಕಾ ಆಗ ಅಲ್ಲಿಗೆ ಬಂದುಬಿಟ್ಟು, ಇದೇ ನಿಜ ಅಣ್ಣ, ಇವಾಗ ಭಾಗ್ಯ ಇದ್ದಾಳಲ್ಲ, ಇವಾಗ ನಮ್ಮ ಮನೆಯವ್ರನ್ನ ನಂಬಿಸ್ಬೇಕು, ನಮ್ಮನ್ನೆಲ್ಲ ಇವಾಗ ಮತ್ತೆ ಕಂಟ್ರೋಲ್ ತಗೋಬೇಕು ಅಂತಲೇ ಇವಾಗ ನಮ್ಮ ಎದುರುಗಡೆ ಒಡವೆನೆಲ್ಲ ವಾಪಸ್ ತಂದು ಕೊಟ್ಟು ಹೋಗಿರೋ ಥರ ನಾಟಕ ಮಾಡಿದ್ದಾಳೆ. ಯಾಕಂತಂದರೆ ಭಾಗ್ಯಂಗೆ ನಾಟಕ ಮಾಡೋದೇನೋ ಹೊಸದಲ್ಲ, ಅವಳ ಕ್ಯಾರೆಕ್ಟರ್ ಅದು, ಯಾರನ್ನು ಎದುರುಗಡೆ ಇರ್ತಾರಲ್ಲ ಅವರನ್ನು ಇದೇ ಥರ ನಾಟಕ ಮಾಡಿನೇ ಅವಳು ತನ್ನ ಕಂಟ್ರೋಲ್ಗೆ ತೊಗೊಂಡ್ಬಿಡ್ತಾಳೆ. ಹೇಗಿದ್ರು ಕೂಡ ಅವಳ ತಂಗಿ ಪೂಜಾ ಮನೆ ಸೊಸೆಯಾಗಿ ಬಂದಮೇಲೆ ಎಲ್ಲದೂ ಕೂಡ ನನ್ನ ತಂಗಿ ಪಾಲಾಗುತ್ತಲ್ವ, ಆಮೇಲೆ ನಿಧಾನಕ್ಕೆ ಎಲ್ಲ ತನಗೆ ಏನು ಬೇಕೋ ಅವನ್ನೆಲ್ಲ ತೊಗೋಬೋದು ಅಂತ ಇವಾಗ ಪ್ಲ್ಯಾನ್ ಮಾಡಿ ಇವಾಗ ನಮ್ಮನ್ನೆಲ್ಲ ಮುಂದೆ ಆಗೋಕ್ಕೋಸ್ಕರ ಒಡವೆನೆಲ್ಲ ವಾಪಸ್ ತಂದ್ಕೊಟ್ಟು ಹೋಗಿರೋದು. ಈ ಮಾತನ್ನೆಲ್ಲ ನೀನು ನಂಬಕ್ಕೆ ಹೋಗಬೇಡ ಅಂತ ಕನ್ನಿಕಾ ಹೇಳ್ತಾ ಇರಬೇಕಾದ್ರೆ ಕಿಶನ್ಗಂತೂ ತುಂಬ ಕೋಪ ಬಂದುಬಿಟ್ಟು, ಚಾಪಿಟ್ ಕನ್ನಿಕಾ, ಇವಾಗ ನೀನು ಹೇಳೋ ಥರ ಇವಾಗ ಭಾಗ್ಯ ಏನೂ ಇಲ್ಲ, ಅವರ ಎಂಥವ್ರು ಅಂತ ನನಗೆ ಗೊತ್ತು, ನೀನು ಸ್ವಲ್ಪ ಇವಾಗ ಈ ಮ್ಯಾಟರಲ್ಲಿ ಇಂಟರ್ಫಿಯರ್ ಆಗದೆ ನೀನು ಸುಮ್ಮನೆ ಇರೋ. ಕನ್ನಿಕಾಗೆ ಕಿಶನಾಗೆ ಜೋರು ಮಾಡ್ತಾನೆ. ಆಗ ಬ್ರೋ ನೀನು ಇವಾಗ ಕನ್ನಿಕಾ ಮಾತನ್ನಲ್ಲ ಇವಾಗ ನಂಬಕ್ಕೆ ಹೋಗಬೇಡ ಬ್ರೋ, ಇವಾಗ ಭಾಗ್ಯ ಮನೆಯವರು ಏನು ಅಂತ ಇವಾಗ ನನಗೆ ತುಂಬಾ ಚೆನ್ನಾಗಿ ಗೊತ್ತು, ನೀನು ಅಂದ್ಕೊಂಡಿರೋ ಥರ ಅವರೇನೂ ಅಲ್ಲ, ಅವರನ್ನು ಒಂದು ಸರಿ ಮೀಟ್ ಮಾಡು ಬ್ರೋ, ಅವ್ರು ಫಸ್ಟ್ ಇವಾಗ ಮಾತಲ್ಲೇ ನಿನಗೆ ಗೊತ್ತಾಗುತ್ತೆ ಅವರು ಎಷ್ಟು ಒಳ್ಳೆಯವರು ಅಂತ ಕಿಶನ್ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು, ಅದು ಒಂದು ಪ್ರಯತ್ನ ಮಾಡ್ತೀನಿ, ಅವರನ್ನು ನಾನು ಮೀಟ್ ಮಾಡ್ತೀನಿ ಅಂತ ಅವಾಗ ಆದಿ ಹೇಳ್ತಾನೆ. ಆ ಮಾತನ್ನು ಕೇಳಿಸ್ಕೊಂಡು ಕಿಶನ್ಗಂತೂ ತುಂಬಾ ಖುಷಿ. ಆದರೆ ಇನ್ನೊಂದು ಕಡೆ ಕನ್ನಿಕಾಗೆ ಮಾತ್ರ ತುಂಬಾ ಕೋಪ ಬರುತ್ತೆ. ಬ್ರೋ ನೀನು ಯಾಕೆ ಅವ್ರನ್ನ ಮೀಟ್ ಮಾಡಬೇಕು, ಆಮೇಲೆ ನಿನಗೂ ಅಪ್ಪನ ಥರನೇ ಇವಾಗ ಅವ್ರ ಪರವಾಗಿ ಮಾತಾಡೋ ಥರ ಇವಾಗ ಭಾಗ್ಯ ತನ್ನ ಕಂಟ್ರೋಲ್ಗೆ ತೊಗೊಂಡ್ಬಿಡ್ತಾಳೆ, ಅದೇ ಥರ ಇವಾಗ ನಿನ್ನೂ ಕೂಡ ಏನಾದರೂ ಮರಳು ಮಾಡಿಬಿಡ್ತಾಳೆ, ಆ ಭಾಗ್ಯಂಗೆ ಆ ಕೆಪಾಸಿಟಿ ಇದೆ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ, ನೋಡ್ಕೊ ನಾನು ಯಾರನ್ನೂ ಇವಾಗ ನನ್ನ ಕಂಟ್ರೋಲ್ಗೆ ತಗೊಳ್ಳೋಕ್ಕೆ ಆಗಲ್ಲ, ನಾನು ಹೋಗೋದು ಅವರು ಹೇಗಿದ್ದಾರೆ ಅಂತ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋದಕ್ಕೆ ಅಷ್ಟೇ, ನನ್ನನ್ನು ಯಾರೂ ಕೂಡ ಕಂಟ್ರೋಲ್ ತೊಗೊಳೋಕ್ಕೆ ಆಗೋದಿಲ್ಲ, ನೋ ಚಾನ್ಸ್, ಅದು ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲ, ನಾನು ಅವ್ರ ಹತ್ರ ಹೋಗಿ ಮೀಟ್ ಮಾಡಿ ಅವ್ರನ್ನ ಮಾತಾಡಿಕೊಂಡು ಬರ್ತೀನಿ, ಇದು ಒಂದು ಪ್ರಯತ್ನ ಕೂಡ ಆಗೋಗಲಿ ಅಂತ ಆದಿ ಹೇಳ್ತಾರೆ. ಕನ್ನಿಕಾ ಮಾತ್ರ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಭಾಗ್ಯ ಮನೆಯಲ್ಲಿ ಬೆಳಗಾಗಿರುತ್ತೆ, ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾರೆ.
ಆ ಕಡೆ ಡೋರ್ ಬೆಲ್ ಸೌಂಡ್ ಆಗಿಬಿಡುತ್ತೆ, ಬಾಗಿಲು ಕೂಡ ಓಪನ್ ಆಗಿರುತ್ತೆ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಕೊಂಡು ಮನೆ ಹತ್ರ ಆದಿಯವರು ಡೋರ್ ಹತ್ರ ಬಂದು ನಿಂತ್ಕೊತಾರೆ. ಆಗ ಕುಸುಮ ಅಲ್ಲಿಗೆ ಬಂದು ಆದಿನ ನೋಡಿಬಿಟ್ಟು ತುಂಬಾ ಶಾಕ್ ಆಗಿಬಿಟ್ಟು, ಏನಪ್ಪ ಇವಾಗ ಇಲ್ಲಿ ಬಂದುಬಿಟ್ಟಿದ್ಯಾ, ಮನೆ ಕೂಡ ಹುಡ್ಕೊಂಡು ಬಂದುಬಿಟ್ಟಿದ್ಯಲ್ಲ, ನಿನ್ನೆ ಅಲ್ಲಿ ಇವಾಗ ನಮಗೆ ಕಾರ್ ಗುದ್ಬಿಟ್ಟು ಇವಾಗ ಅಷ್ಟು ಕಾಟ ಕೊಟ್ಟಿರೋದು ಸಾಕಾಗಲಿಲ್ವಾ ಅಂತ ಹೇಳ್ಕೊಂಡು ಇವಾಗ ಮನೆಗೇನು ಹುಡ್ಕೊಂಡು ಬಂದಿದ್ಯಾ ಅಂತ ಕುಸುಮ ಮತ್ತೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಿಂತ್ಕೊಂಡಿರೋ ಕುಸುಮನ್ ನೋಡಿಬಿಟ್ಟು ಆದಿ ಅವ್ರಿಗಂತೂ ತುಂಬಾ ಗಾಬರಿ ಆಗಿಬಿಟ್ಟು, ಇದೇನಿದು ಈ ಮನೇಲಿ ನೀವಿದ್ದೀರಲ್ಲ ಅಂತ ಆದಿ ಅವರು ಕೇಳ್ತಾರೆ. ಅಲ್ಲಪ್ಪ ನಮ್ಮ ಮನೆಗೆ ಬಂದುಬಿಟ್ಟು ಇವಾಗ ನೀವಿದ್ದೀರಾ ಅಂತ ಕೇಳ್ತಾ ಇದ್ದೀರಾ, ನಿಮ್ಮ ಮಾತಿನ ಅರ್ಥ ಏನಪ್ಪ ಅಂತ ಕುಸುಮ ಜೋರಾಗಿ ಮಾತಾಡ್ತಾ ಇರಬೇಕಾದ್ರೆ ಭಾಗ್ಯ ಅತ್ತೆ ಯಾರತ್ತೆ ಏನಾಯಿತು ಅಂತ ಹೇಳಿ ಭಾಗ್ಯ ಬರ್ತಾಳೆ. ಆಗ ಅಡುಗೆ ಮನೆಯಿಂದ ಭಾಗ್ಯ ಬಂದುಬಿಟ್ಟು ನೋಡ್ತಾಳೆ, ಅಲ್ಲಿ ಎದುರುಗಡೆ ಆದಿಯವ್ರು ನಿಂತ್ಕೊಂಡಿರ್ತಾರೆ. ಅಲ್ಲ ನಿನ್ನೆ ಕಾರಿಗೆ ಗುದ್ಬಿಟ್ಟು ಅಷ್ಟು ಟೈಮ್ ವೇಸ್ಟ್ ಮಾಡಿ ನಮ್ಗೆ ಇವಾಗ ನಿನ್ನೆಲ್ಲ ನನಗೆ ಬೈದಿರೋದು ಸಾಕಾಗಲಿಲ್ವಾ, ಇವಾಗ ಇಲ್ಲಿಗೂ ಬಂದು ನಮ್ಮ ಮನೆಗೂ ಹುಡ್ಕೊಂಡು ಬಂದಿದ್ದೀರಾ ಸರ್, ಏನು ಮಾಡಬೇಕು ಅಂತ ಇದ್ದೀರಾ ಅಂತ ಅವಾಗ ಭಾಗ್ಯ ಕೇಳ್ತಾಳೆ. ಆಗ ಆದಿಯವ್ರು ಮಾತ್ರ ಇಲ್ಲ ಅದು ನಿಮ್ಮನೆ ಅಂತ ಗೊತ್ತೇ ಇರಲಿಲ್ಲ ಅಂತ ಆದಿ ಹೇಳ್ತಾ ಇರ್ಬೇಕಾದ್ರೆ, ಸಾಕಪ್ಪ ನಿಲ್ಸಿದ್ದೀನಿ ಸಾಕು, ನಿನ್ನ ನಾಟಕ ನೋಡು, ಇವಾಗ ನಿನ್ನ ಕಾರಿಗೆ ಹೇಗೆ ಗುದ್ಬಿಟ್ಟು ದುಡ್ಡು ಕೊಟ್ಟು ಅದೇ ಥರ ನಾನು ಕೂಡ ನಿನ್ನ ಗ್ಲಾಸ್ನ ಗುದ್ಬಿಟ್ಟು ಅದೇ ದುಡ್ಡನ್ನು ನಿನಗೆ ವಾಪಸ್ ಕೊಟ್ಟಿದ್ದೀನಲ್ಲ, ರಿಪೇರಿ ಮಾಡ್ಕೊ ಅಂತ. ಯಾಕೆ ದುಡ್ಡು ಸಾಕಾಗಲಿಲ್ವಾ, ಮತ್ತೇನಕ್ಕಪ್ಪ ಇವಾಗ ನಮ್ಮನೆ ಹುಡ್ಕೊಂಡು ಬಂದಿದ್ಯಲ್ಲ, ಇಲ್ಲಿ ಬಂದು ಇವಾಗ ಹೊಸ ನಾಟಕ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ನೋಡಿ ಕುಸುಮನ ಮುಂದೆ ನಿನ್ನ ನಾಟಕ ಇಲ್ಲ ಏನು ಕೂಡ ನಡೆಯಲ್ಲ. ಯಾಕಂತಂದರೆ ನಿನ್ನಂಥವ್ರು ಈ ಕುಸುಮ ಜೀವನದಲ್ಲಿ ಸಾಕಷ್ಟು ಜನ ನೋಡಿಬಿಟ್ಟಿದ್ದಾಳೆ, ಈ ಕುಸುಮ ನೀನು ಏನು ಕೂಡ ಮಾಡ್ಕೊಳಕ್ಕಾಗಲ್ಲ ಅಂತ ಕುಸುಮ ಬೈತಾ ಇರ್ತಾರೆ. ನೋಡು ಇವಾಗ ಇದು ನಮ್ಮ ಮನೆ ಅಂತ ಗೊತ್ತಾಯಿತು ತಾನೇ, ಇಲ್ಲಿ ಇವಾಗ ನಿನ್ನ ನಾಟಕ ಮಾಡಿಕೊಂಡು ನೋಡಿಕೊಂಡು ಕೂತ್ಕೊಳ್ಳೋರು ಯಾರೂ ಇಲ್ಲ, ನಮ್ಗೆ ಬೇಕಾದಷ್ಟು ಕೆಲಸ ಇದೆ, ನಡಿ ಇಲ್ಲಿಂದ ಹೋಗು ಅಂತ ಕುಸುಮ ಬೈತಾ ಇದ್ದರೆ, ನಮ್ಮ ಕಡೆ ಪೂಜಾ ಮತ್ತೆ ಯಾರ ಹತ್ರ ಜೊತೆಗೆ ಜಗಳ ಆಡ್ತಿದ್ದಾರಲ್ಲ ಅಂತ ಹೇಳಿ ಬರ್ತಾಳೆ. ಹೇಳ್ಕೊಂಡು ಪೂಜಾ ಕೆಳಗಡೆ ಬರ್ತಾಳೆ. ಆಗ ಎದುರುಗಡೆ ಆದಿ ನಿಂತ್ಕೊಂಡಿರ್ತಾನೆ. ಆಗ ಪೂಜಾ ತುಂಬಾ ಶಾಕ್ ಆಗಿಬಿಟ್ಟು, ಅಯ್ಯೋ ಅತ್ತೆ ಇವಾಗ ಭಾಗ್ಯಕ್ಕ ಇಬ್ಬರು ಕೂಡ ಕಿಶನ್ ಅವ್ರ ಅಣ್ಣನ ಜೊತೆ ಜಗಳ ಮಾಡ್ತಿದ್ದಾರಲ್ಲ, ಏನು ಮಾಡೋದು ಅಂತ ಹೇಳಿಬಿಟ್ಟು ಆಗ ಭಾಗ್ಯಕ್ಕ, ಅತ್ತೆ ಇವು ಯಾರಂತ ಅಂದ್ಕೊಂಡಿದ್ದೀರಾ, ಇವ್ರು ಬೇರೆ ಯಾರೂ ಅಲ್ಲ ಅತ್ತೆ, ಇವಾಗ ಕಿಶನ್ ಅವರ ಅಣ್ಣ ಆದೀಶ್ವರ್ ಕಾಮತ್ ಅಂತ ಪೂಜಾ ಹೇಳಿದ ತಕ್ಷಣ, ಏನೇ ಪೂಜಾ ನೀನು ಹೇಳ್ತಾ ಇರೋದು ಅಂತ ಆವಾಗ ಭಾಗ್ಯ ಕೇಳ್ತಾಳೆ. ಹೂ ಅಕ್ಕ, ನಿನ್ನೆ ಇವರು ಮನೆಗೇನೆ ಒಡವೆ ತಗೊಳ್ಳುವಾಗ ಇವರು ಬಂದಿದ್ದರು ಅಕ್ಕ, ಅಮ್ಮ ಬೇರೆ ಇವರು ಒಡವೆಗೆ ದುಡ್ಡು ಕೊಡೋಕ್ಕೆ ಬಂದಿದ್ದಾರೆ ಅಂತ ಅಮ್ಮ ಇವ್ರ ಜೊತೆಗೇನೆ ಏನೇನೋ ಮಾತಾಡಿಬಿಟ್ರು. ಹಾಗಾಗಿ ಇವ್ರು ತುಂಬಾ ಬೇಜಾರು ಮಾಡಿಕೊಂಡು ಇಲ್ಲಿಂದ ಹೊರಗಡೆ ಇಲ್ಲಿಂದ ಹೋಗ್ಬಿಟ್ಟಿದ್ದಾರೆ ಅಕ್ಕ, ಇವರೇನೆ ಕಿಶನ್ ಅವರ ಅಣ್ಣ ಆತೀಶ್ವರ್ ಕಾಮತ್ ಅಂತ ಇವಾಗ ಪೂಜಾ ಹೇಳಿದ ತಕ್ಷಣ ಆಗ ಭಾಗ್ಯ ಮತ್ತು ಕುಸುಮಾಗಂತೂ ತುಂಬಾ ಶಾಕ್ ಆಗಿಬಿಟ್ಟು ಆದಿ ಮುಖ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರೆ. ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ಭಾಗ್ಯ ಮತ್ತು ಕುಸುಮ ಇಬ್ಬರು ಕೂಡ ಮುಖ ನೋಡ್ಕೊತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.